ನೋಡ್ರಿ 44ನೇದು ವಿಡಿಯೋ ಒಂದು ಸ್ವಲ್ಪ ಕಾಳಜಿಪೂರ್ವಕ ಮಾಡ್ರಿ. ಭಾಳ ವಿಶೇಷದ. ಒಬ್ಬ ಉದ್ಯಮಿಯು ರೂಪಾಯಿ ಬಿಡಿ 10, 100, 1000, 10 ಲಕ್ಷ, 10 ಲಕ್ಷ, 9,66,58,350 ಗಳಷ್ಟು ಆಸ್ತಿಯನ್ನು ತನ್ನ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗನಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಬಂದ ಹಣ ಎಷ್ಟು ಅಂತಾರೆ. ಇದು ಹೆಂಗಂದ್ರೆ ಒಟ್ಟು ಹಣಕ್ಕೆ ಎಷ್ಟು ಮಂದಿ ಆದರೂ ಅವರು 3 ಜನ ಆದರು ಪ್ರತಿಯೊಬ್ಬರಿಗೆ ದೊರೆತ ಹಣ ಬರೋಬರಿ ಪ್ರತಿಯೊಬ್ಬರಿಗೆ ಬಂದ ಆಸ್ತಿ ಬರೋಬರಿ ಒಟ್ಟು ಆಸ್ತಿಯ ಹಣ ಅವ್ರು ಎಷ್ಟು ಮಂದಿ ಆದರೂ ಸಮನಾಗಿ ಹಂಚಿದ್ರೆ ಎಷ್ಟು ಮಂದಿ ಆದರೂ 3 ಮಂದಿ ಆದರು. ಯಾಕಂದ್ರೆ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡಸ ಮಗ ಅಂದ್ರೆ 3ಲೇ ಭಾಗಿಸ್ಬೇಕು. ಇದನ್ನ ನಾ ಹೆಂಗೆ ಭಾಗಿಸ್ತದ ನೋಡಿ. 9, 66, 58 ಆಮೇಲೆ 350 ಡಿವೈಡೆಡ್ ಬೈ 3 ನೋಡ್ರಿ. 3 1ಲೇ 3 3ಲೇ 3 2ಲೇ 6 3 2ಲೇ 6 3 1ಲೇ 3 2 ಉಳಿತು 8 ಹೊರಗೆ ತೆಗೀರಿ 3 9ಲೇ 27 1 ಉಳಿತು 3 ತಗೋರಿ 3 4ಲೇ 12 3 4ಲೇ 12 1 ಉಳಿತು 5 ತಗೋರಿ 3 5ಲೇ 15 ಮ್ಯಾಲೆ 0ಗೆ 0 ನೋಡ್ರಿ. ಸ್ವಲ್ಪ ತಪ್ಪು ಬರೋಬ್ಬರಿ 3 22 19 450 ನೋಡ್ರಿ. ನಾ ಹೆಂಗೆ ಇಲ್ಲಿ ಹೊರಗೆ ತೆಗೆದು ಇದನ್ನು ಮಾಡಿ ಅನ್ನೋದು ನೋಡ್ಬೇಕು. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು 3,22,19,450 ರೂಪಾಯಿ. ಉತ್ತರ ಸಂಖ್ಯೆ ಎ. ನೋಡಿ, ಸರಿಯಾಗಿ ತಿಳ್ಕೊಬೇಕು ನೋಡಿ. ಗಣಿತಗಳು ಸರಿಯಾಗಿ ಹೆಂಗೆ ಎಷ್ಟರಲ್ಲೇ ಭಾಗಿಸ್ಬೇಕು. ಇಬ್ಬರು ಮಹಿಳೆಯರು, ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ, 3 ಮಂದಿ ಅದ್ರ ಒಟ್ಟು ಆಸ್ತಿ ಹಣಕ್ಕೆ 3ಲೇ ಭಾಗಿಸ್ಬಿಟ್ರೆ ಭಾಗಿಸುವಂಥ ಪದ್ಧತಿ ನೋಡ್ರಿ ಹೆಂಗದ. 3 3ಲೇ 9 3 2ಲೇ 6 3 2ಲೇ 6 3 1ಲೇ 3 2 ಉಳಿತು 8 ತೊಗೊಂಡ್ರಿ 3 9ಲೇ 27 1 ಉಳಿತು ಮುಂದೆ 3 ತೊಗೊಂಡ್ರಿ 3 4ಲೇ 12 1 ಉಳಿತು ಮುಂದೆ 5 ತೊಗೊಂಡ್ರಿ 3 5ಲೇ 15 ಮ್ಯಾಲೆ 0 ಎಳೆದ್ಬಿಡು. ಹಿಂಗೆ ಭಾಗಾಕಾರಗಳನ್ನು ಎಕ್ಸ್ಪರ್ಟ್ ಮಾಡೋದು ಕಲಿಬೇಕು ನೋಡಿ. ಉತ್ತರ ಹಾಕ್ಯದ ಚೆಂದಾಗಿ ಮುಂದಿನ ಲೆಕ್ಕ ಮಾಡಿ.